ರುದ್ರ ಸಂಹಿತ ಚತುರ್ಥ ಖಂಡ ಅಂದರೆ ಕುಮಾರಖಂಡ. ಅಧ್ಯಾಯ 1-8. ದೇವತೆಗಳಿಂದ ಸ್ಕಂದನನ್ನು ಶಿವಪಾರ್ವತಿಯರ ಬಳಿಗೆ ತರುವುದು, ಅವನನ್ನು ಮುದ್ದಿಸುವುದು. ದೇವತೆಗಳು ಬೇಡಿದಾಗ ಶಿವನು ಅವನನ್ನು ತಾರಕ ವಧೆಗಾಗಿ ಸ್ವಾಮಿ ಕಾರ್ತಿಕನಿಗೆ ಕೊಡುವುದು. ಕುಮಾರನ ಅಧ್ಯಕ್ಷತೆಯಲ್ಲಿ ದೇವಸೇನೆಯು ಹೊರಡುವುದು. ಮಹಿಸಾಗರ ಸಂಗಮಕ್ಕೆ ತಾರಕಾಸುರನು ಬರುವುದು ಮತ್ತು 2 ಸೈನ್ಯಗಳು ಎದುರಾಗುವುದು. ವೀರಭದ್ರನು ತಾರಕನೊಡನೆ ಘೋರ ಸಂಗ್ರಾಮ. ಪುನಃ ಶ್ರೀಹರಿ ಮತ್ತು ತಾರಕರಲ್ಲಿ ಭಯಾನಕ ಯುದ್ಧ. ವಂದೇ ವಂದನ ತುಷ್ಟ ಮಾನಸಮತಿ ಪ್ರೇಮ ಪ್ರಿಯಂ ಪ್ರೇಮದಂ ಪೂರ್ಣಂ ಪೂರ್ಣಕರಂ ಪ್ರಪೂರ್ಣ ನಿಖಿಲೈಶ್ವರ್ಯಕವಾಸಂ ಶಿವಂ ಸತ್ಯಂ ಸತ್ಯಮಯಂ ತ್ರಿಸತ್ಯವಿಭವಂ ಸತ್ಯಪ್ರಿಯಂ ಸತ್ಯದಂ ವಿಷ್ಣು ಬ್ರಹ್ಮನುತಂ ಸ್ವಕೀಯ ಕೃಪಯೋಪಾತ್ತಕೃತಿಂ ಶಂಕರಂ. ಭಗವಾನ್ ಶಂಕರನನ್ನು ನಾನು ವಂದಿಸುತ್ತೇನೆ. ವಂದನೆ ಮಾಡುವುದರಿಂದ ಅವನ ಮನಸ್ಸು ಪ್ರಸನ್ನವಾಗುತ್ತದೆ. ಅವನಿಗೆ ಪ್ರೇಮವು ಅತ್ಯಂತ ಪ್ರಿಯವಾಗಿದೆ. ಅವನು ಪ್ರೇಮವನ್ನು ಕರುಣಿಸುವವನು, ಪೂರ್ಣಾನಂದಮಯನು, ಭಕ್ತರ ಅಭಿಲಾಷೆಗಳನ್ನು ಪೂರ್ಣ ಮಾಡುವವನು, ಸಂಪೂರ್ಣ ಐಶ್ವರ್ಯಗಳ ಏಕಮಾತ್ರ ಆವಾಸ ಸ್ಥಾನನು, ಕಲ್ಯಾಣ ಸ್ವರೂಪನೂ ಆಗಿರುವನು. ಸತ್ಯವೇ ಅವನ ಶ್ರೀ ವಿಗ್ರಹವಾಗಿದೆ. ಅವನು ಸತ್ಯಮಯನಾಗಿರುವನು. ಅವನ ಐಶ್ವರ್ಯವು ತ್ರಿಕಾಲ ಬಾಧಿತವಾಗಿದೆ. ಅವನು ಸತ್ಯಪ್ರಿಯನು, ಸತ್ಯವನ್ನು ಕರುಣಿಸುವವನು ಆಗಿರುವನು. ಬ್ರಹ್ಮ ಮತ್ತು ವಿಷ್ಣುವು ಅವನನ್ನು ಸ್ತುತಿಸುವರು. ಸ್ವೇಚ್ಛಾನುಸಾರ ಶರೀರವನ್ನು ಧರಿಸುವ ಆ ಭಗವಾನ್ ಶಂಕರನಿಗೆ ನಾನು ನಮಸ್ಕರಿಸುತ್ತೇನೆ. ಶ್ರೀ ನಾರದರು ಕೇಳಿದರು, ದೇವತೆಗಳ ಮಂಗಳವನ್ನು ಮಾಡುವ ದೇವನೇ, ಪರಮಾತ್ಮ ಶಿವನಾದರೂ ಸರ್ವಸಮರ್ಥನಾಗಿರುವನು. ಆತ್ಮಾರಾಮನಾಗಿಯೂ ಅವನು ಪುತ್ರನ ಉತ್ಪತ್ತಿಗಾಗಿ ಪಾರ್ವತಿಯೊಂದಿಗೆ ವಿವಾಹವಾಗಿದ್ದನೋ ಅವರ ಆ ಪುತ್ರನು ಹೇಗೆ ಉತ್ಪನ್ನನಾದನು? ತಾರಕಾಸುರನ ವಧೆಯು ಹೇಗಾಯಿತು? ಬ್ರಹ್ಮನೇ, ನನ್ನ ಮೇಲೆ ಕೃಪೆ ದೋರಿ ಇದೆಲ್ಲ ವೃತ್ತಾಂತವನ್ನು ಪೂರ್ಣವಾಗಿ ವರ್ಣಿಸಿರಿ. ಇವರ ಉತ್ತರದಲ್ಲಿ ಬ್ರಹ್ಮದೇವರು ಕಥಾಪ್ರಸಂಗವನ್ನು ಹೇಳಿ, ಕುಮಾರನು ಗಂಗೆಯಿಂದ ಉತ್ಪನ್ನನಾಗುವುದು ಮತ್ತು ಕೃತ್ತಿಕಾದಿ 6 ಸ್ತ್ರೀಯರಿಂದ ಅವನನ್ನು ಸಾಕುವುದು. ಆ 6 ತಾಯಂದಿರ ಸಂತುಷ್ಟಿಗಾಗಿ ಅವನು 6 ಮುಖಗಳನ್ನು ಧರಿಸುವುದು. ಕೃತ್ತಿಕಾದಿಗಳು ಸಾಕಿದ್ದರಿಂದ ಅವನಿಗೆ ಕಾರ್ತಿಕೇಯ ಎಂಬ ಹೆಸರಾದುದನ್ನು ತಿಳಿಸಿದರು. ಅನಂತರ ಅವನನ್ನು ಶಂಕರ ಗಿರಿಜೆಯ ಸೇವೆಗಾಗಿ ತರುವ ಕತೆ ಹೇಳಿದರು. ಮತ್ತೆ ಬ್ರಹ್ಮದೇವರು ಹೇಳಿದರು, ಭಗವಾನ್ ಶಂಕರನು ಕುಮಾರನನ್ನು ಅತ್ಯಂತ ಸ್ನೇಹದಿಂದ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡನು. ದೇವತೆಗಳು ಅವನಿಗೆ ನಾನಾ ಪ್ರಕಾರದ ಪದಾರ್ಥಗಳನ್ನು, ವಿದ್ಯೆಗಳನ್ನು, ಶಕ್ತಿಯನ್ನು, ಅಸ್ತ್ರಶಸ್ತ್ರಗಳನ್ನು ದಯಪಾಲಿಸಿದರು. ಪಾರ್ವತಿಯ ಹೃದಯದಲ್ಲಿ ಪ್ರೇಮವು ಹಿಡಿಸುತ್ತಿರಲಿಲ್ಲ. ಆಕೆಯು ಹರ್ಷದಿಂದ ಮುಗುಳ್ನಕ್ಕು ಕುಮಾರನಿಗೆ ಪರಮೋತ್ತಮ ಐಶ್ವರ್ಯವನ್ನು ಕರುಣಿಸಿದಳು. ಜೊತೆಗೆ ಚಿರಂಜೀವಿಯಾಗಿಸಿದಳು. ಲಕ್ಷ್ಮಿಯು ದಿವ್ಯ ಸಂಪತ್ತನ್ನು ಹಾಗೂ ಒಂದು ವಿಶಾಲವಾದ ಮನೋಹರ ಹಾರವನ್ನು ಅರ್ಪಿಸಿದಳು. ಸಾವಿತ್ರಿಯು ಪ್ರಸನ್ನಳಾಗಿ ಎಲ್ಲ ಸಿದ್ಧ ವಿದ್ಯೆಗಳನ್ನು ಕರುಣಿಸಿದಳು. ಮುನಿಶ್ರೇಷ್ಠನೇ, ಹೀಗೆ ಅಲ್ಲಿ ಮಹೋತ್ಸವವನ್ನು ಆಚರಿಸಲಾಯಿತು. ಎಲ್ಲರ ಮನಸ್ಸು ಪ್ರಸನ್ನವಾಗಿತ್ತು. ವಿಶೇಷವಾಗಿ ಶಿವಪಾರ್ವತಿಯ ಆನಂದಕ್ಕೆ ಮೇರೆಯೇ ಇರಲಿಲ್ಲ. ಇದರ ನಡುವೆ ದೇವತೆಗಳು ಭಗವಾನ್ ಶಂಕರನಲ್ಲಿ ಹೇಳಿದರು, ಪ್ರಭೋ, ತಾರಕಾಸುರನು ಈ ಕುಮಾರನ ಕೈಯಿಂದಲೇ ಸಾಯುವನು. ಇದಕ್ಕಾಗಿಯೇ ಈ ಪಾರ್ವತಿ ಪರಿಣಯ ಹಾಗೂ ಕುಮಾರೋತ್ಪತ್ತಿ ಆದಿ ಉತ್ತಮ ಚರಿತ್ರೆಯು ಘಟಿಸಿದೆ. ಆದ್ದರಿಂದ ನಮ್ಮ ಸುಖಕ್ಕಾಗಿ ಅವನ ಎಲ್ಲ ಕಾರ್ಯಗಳನ್ನು ಮಾಡಲು ಕುಮಾರನಿಗೆ ಆಜ್ಞೆ ಕೊಡುವವನಾಗು. ನಾವು ಇಂದೇ ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತರಾಗಿ ತಾರಕನನ್ನು ಕೊಲ್ಲಲು ರಣಯಾತ್ರೆ ಮಾಡುವೆವು. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಇದನ್ನು ಕೇಳಿ ಭಗವಾನ್ ಶಂಕರನ ಹೃದಯ ದಯಾರ್ದ್ರವಾಯಿತು. ಅವನು ದೇವತೆಗಳ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆಗಲೇ ತಾರಕಾಸುರನ ವಧೆಯನ್ನು ಮಾಡಲು ತನ್ನ ಪುತ್ರ ಕುಮಾರನನ್ನು ದೇವತೆಗಳಿಗೆ ಒಪ್ಪಿಸಿದನು. ಮತ್ತೆ ಶಿವನ ಅಪ್ಪಣೆ ದೊರಕಿದಾಗ ಬ್ರಹ್ಮ, ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿ ಗುಹನನ್ನು ಮುಂದೆ ಮಾಡಿ ಕೂಡಲೇ ಆ ಪರ್ವತದಿಂದ ಹೊರಟರು. ಆಗ ಶ್ರೀಹರಿಯೇ ಮೊದಲಾದ ದೇವತೆಗಳ ಮನಸ್ಸಿನಲ್ಲಿ ಇವನು ಅವಶ್ಯವಾಗಿ ತಾರಕನನ್ನು ವಧಿಸುವನು ಎಂಬ ವಿಶ್ವಾಸವಿತ್ತು. ಅವರು ಭಗವಾನ್ ಶಂಕರನ ತೇಜದಿಂದ ಭಾವಿತನಾಗಿ ಕುಮಾರನ ಸೇನಾಪತಿತ್ವದಲ್ಲಿ ತಾರಕನನ್ನು ಸಂಹರಿಸಲು ರಣರಂಗಕ್ಕೆ ಬಂದರು. ಅತ್ತ ಮಹಾಬಲಿ ತಾರಕನು ದೇವತೆಗಳ ಈ ಯುದ್ಧೋದ್ಯೋಗವನ್ನು ಕೇಳಿದಾಗ ಅವನು ವಿಶಾಲವಾದ ಸೇನೆಯೊಂದಿಗೆ ದೇವತೆಗಳಲ್ಲಿ ಯುದ್ಧ ಮಾಡಲಿಕ್ಕಾಗಿ ತತ್ಕಾಲವೇ ಹೊರಟನು. ಅವನು ಆ ವಿಶಾಲ ವಾಹಿನಿಯು ಬರುತ್ತಿರುವುದನ್ನು ನೋಡಿ ದೇವತೆಗಳಿಗೆ ಪರಮ ವಿಸ್ಮಯವಾಯಿತು. ಮತ್ತೆ ಅವರು ಪದೇ ಪದೇ ಗಟ್ಟಿಯಾಗಿ ಸಿಂಹನಾದ ಮಾಡತೊಡಗಿದರು. ಆಗಲೇ ಭಗವಾನ್ ಶಂಕರನ ಪ್ರೇರಣೆಯಿಂದ ವಿಷ್ಣುವೇ ಆದಿ ಸಮಸ್ತ ದೇವತೆಗಳ ಕುರಿತು ಆಕಾಶವಾಣಿಯು ಮೊಳಗಿತು. ಆಕಾಶವಾಣಿಯು ನುಡಿಯಿತು, ದೇವತೆಗಳಿರ, ನೀವು ಕುಮಾರನ ಸೇನಾಪತಿತ್ವದಲ್ಲಿ ಯುದ್ಧ ಮಾಡಲಿಕ್ಕಾಗಿ
ಹೊರಟಿರುವಿರಿ. ಇದರಿಂದ ನೀವು ಸಂಗ್ರಾಮದಲ್ಲಿ ದೈತ್ಯರನ್ನು ಗೆದ್ದು ವಿಜಯಿಯಾಗುವಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಆ ಆಕಾಶವಾಣಿಯನ್ನು ಕೇಳಿ ದೇವತೆಗಳೆಲ್ಲರ ಉತ್ಸಾಹವು ಇಮ್ಮಡಿಸಿತು. ಅವರ ಭಯವು ಹೊರಟು ಹೋಗಿ ವೀರೋಚಿತ ಗರ್ಜನೆ ಮಾಡತೊಡಗಿದರು. ಅವರ ಯುದ್ಧದ ಕಾಮನೆಯು ಬಲವತ್ತರವಾಯಿತು. ಅವರೆಲ್ಲರೂ ಕುಮಾರನನ್ನು ಅಗ್ರೇಸರನನ್ನಾಗಿಸಿ ಬಹಳ ಉತ್ಸಾಹದಿಂದ ಮಹೀಸಾಗರ ಸಂಗಮಕ್ಕೆ ಹೋದರು. ಅತ್ತ ಬಹುಸಂಖ್ಯೆಯ ಅಸುರರಿಂದ ಸುತ್ತುವರೆದು ತಾರಕನು ಕೂಡ ಬಹಳ ದೊಡ್ಡ ಸೈನ್ಯದೊಂದಿಗೆ ಬೇಗನೆ ದೇವತೆಗಳು ನಿಂತಿದ್ದರಲ್ಲಿಗೆ ಬಂದು ತಲುಪಿದನು. ಆ ಅಸುರನ ಆಗಮನ ಕಾಲದಲ್ಲಿ ಪ್ರಳಯ ಕಾಲದ ಮೇಘಗಳಂತೆ ಗರ್ಜಿಸುವ ರಣಭೇರಿಗಳು ಹಾಗೂ ಇತರ ಕರ್ಕಶ ಶಬ್ದಗಳನ್ನು ಮಾಡುವ ರಣವಾದ್ಯಗಳು ಮೊಳಗುತ್ತಿದ್ದವು. ಆಗ ತಾರಕಾಸುರನೊಂದಿಗೆ ಬಂದಿರುವ ದೈತ್ಯರು ಚಪ್ಪಾಳೆ ತಟ್ಟುತ್ತಾ ಗರ್ಜಿಸುತ್ತಿದ್ದರು. ಅವರ ಪಾದಾಘಾತದಿಂದ ಭೂಮಿಯು ನಡುಗಿತು. ಆ ಅತ್ಯಂತ ಭಯಂಕರ ಕೋಲಾಹಲವನ್ನು ಕೇಳಿಯೂ ದೇವತೆಗಳೆಲ್ಲರೂ ನಿರ್ಭಯರಾಗಿದ್ದರು. ಅವರು ಒಟ್ಟಿಗೆ ಸೇರಿ ತಾರಕನನ್ನು ಎದುರಿಸಲು ಸನ್ನದ್ಧರಾಗಿ ನಿಂತುಬಿಟ್ಟರು. ಆಗ ದೇವೇಂದ್ರನು ಕುಮಾರನನ್ನು ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ಎಲ್ಲರಿಂದ ಮುಂದೆ ನಿಂತನು. ಅವನು ಲೋಕಪಾಲಕರಿಂದ ಸುತ್ತುವರಿದಿದ್ದು ಅವನೊಂದಿಗೆ ದೇವತೆಗಳ ಮಹಾನ್ ಸೇನೆ ಇತ್ತು. ಬಳಿಕ ಕುಮಾರನು ಆ ಗಜರಾಜನನ್ನು ಮಹೇಂದ್ರನಿಗೆ ಕೊಟ್ಟು ಪರಮಾಶ್ಚರ್ಯಕರವಾದ ನಾನಾ ರತ್ನಗಳಿಂದ ಸುಶೋಭಿತವಾದ ಒಂದು ವಿಮಾನದಲ್ಲಿ ಆರೂಢನಾದನು. ಆಗ ಆ ವಿಮಾನದಲ್ಲಿ ಕುಳಿತಿದ್ದರಿಂದ ಸರ್ವಗುಣ ಸಂಪನ್ನ ಮಹಾ ಯಶಸ್ವಿ ಶಂಕರ ಪುತ್ರ ಕುಮಾರನು ಉತ್ಕೃಷ್ಟ ಶೋಭೆಯಿಂದ ಕೂಡಿ ಸುಶೋಭಿತನಾಗಿದ್ದನು. ಅವನಿಗೆ ಪರಮ ಪ್ರಕಾಶಮಯ ಚಾಮರಗಳನ್ನು ಬೀಸುತ್ತಿದ್ದರು. ಇಷ್ಟರಲ್ಲಿ ಬಲಾಭಿಮಾನಿ ಮಹಾವೀರರಾದ ದೇವತೆಗಳು ಮತ್ತು ದೈತ್ಯರು ಕ್ರೋಧದಿಂದ ಉನ್ಮತ್ತರಾಗಿ ಪರಸ್ಪರ ಯುದ್ಧ ಮಾಡತೊಡಗಿದರು. ಆಗ ದೇವತೆಗಳಿಗೂ ದೈತ್ಯರಿಗೂ ಘನಘೋರ ಯುದ್ಧವಾಯಿತು. ಕ್ಷಣಾರ್ಧದಲ್ಲಿ ರಣಭೂಮಿಯು ರುಂಡ ಮುಂಡಗಳಿಂದ ತುಂಬಿಹೋಯಿತು. ಮಹಾಬಲಿ ತಾರಕಾಸುರನು ಬಹಳ ದೊಡ್ಡ ಸೈನ್ಯದೊಂದಿಗೆ ದೇವತೆಗಳೊಡನೆ ಯುದ್ಧ ಮಾಡಲು ವೇಗವಾಗಿ ಮುಂದೆ ಬಂದನು. ಆ ರಣದುರ್ಮದ ತಾರಕಾಸುರನು ಯುದ್ಧದ ಕಾಮನೆಯಿಂದ ಮುಂದುವರಿಯುವುದನ್ನು ಇಂದ್ರಾದಿ ದೇವತೆಗಳು ಕೂಡಲೇ ಅವನ ಮುಂದೆ ಬಂದರು. ಮತ್ತೆ ಎರಡೂ ಸೇನೆಗಳಲ್ಲಿ ಮಹಾಗದ್ದಲವಾಗತೊಡಗಿತು. ಅನಂತರ ದೇವತೆಗಳನ್ನು ಮತ್ತು ಅಸುರರನ್ನು ವಿನಾಶ ಮಾಡುವಂತಹ ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು. ಅದು ನೋಡಿ ವೀರರು ಹರ್ಷೋತ್ಫುಲ್ಲರಾದರು ಹಾಗೂ ಹೇಡಿಗಳ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತು. ಆಗಲೇ ವೀರಭದ್ರನು ಕುಪಿತನಾಗಿ ಮಹಾಬಲಿ ಪ್ರಮಥ ಗಣಗಳೊಂದಿಗೆ ವೀರಾಭಿಮಾನಿ ತಾರಕನ ಬಳಿಗೆ ಬಂದನು. ಆ ಬಲಿಷ್ಠ ಗಣನಾಯಕನು ಭಗವಾನ್ ಶಿವನ ಕೋಪದಿಂದ ಪ್ರಕಟಗೊಂಡಿದ್ದನು. ಆದ್ದರಿಂದ ಸಮಸ್ತ ದೇವತೆಗಳನ್ನು ಹಿಂದೆ ಹಾಕಿ ಯುದ್ಧಾಭಿಲಾಷಿಯಾಗಿ ತಾರಕನ ಸಮ್ಮುಖದಲ್ಲಿ ಎದುರಾದನು. ಆಗ ಪ್ರಮಥ ಗಣಗಳ ಹಾಗೂ ಅಸುರರ ಮನಸ್ಸಿನಲ್ಲಿ ಉಲ್ಲಾಸವಿತ್ತು. ಆದ್ದರಿಂದ ಅವರು ಆ ಮಹಾಸಮರದಲ್ಲಿ ಪರಸ್ಪರ ಕೈ ಹತ್ತಿಕೊಂಡು ಕಾದಾಡಲು ತೊಡಗಿದರು. ಅನಂತರ ವೀರಭದ್ರನೊಂದಿಗೆ ತಾರಕನ ಭಯಂಕರ ಯುದ್ಧವಾಯಿತು. ಇಷ್ಟರಲ್ಲಿ ಅಸುರರ ಸೈನ್ಯವು ರಣದಿಂದ ವಿಮುಖವಾಗಿ ಓಡಿಹೋಯಿತು. ಈ ಪ್ರಕಾರ ತನ್ನ ಸೇನೆಯು ಚೆಲ್ಲಾಪಿಲ್ಲಿಯಾಗಿರುವುದನ್ನು ನೋಡಿ ತಾರಕಾಸುರನು ಕ್ರೋಧದಿಂದ ಕೆಂಡಾಮಂಡಲನಾದನು ಮತ್ತು 10,000 ತೋಳುಗಳನ್ನು ಧರಿಸಿ ಸಿಂಹನ ಮೇಲೆ ಕುಳಿತು ದೇವತೆಗಳನ್ನು ಕೊಂದು ಕಳಿಯಲಿಕ್ಕಾಗಿ ವೇಗವಾಗಿ ಅವರೆಡೆಗೆ ಧಾವಿಸಿದನು. ಅವನು ಯುದ್ಧದಲ್ಲಿ ದೇವತೆಗಳನ್ನು ಮತ್ತು ಪ್ರಮಥ ಗಣಗಳನ್ನು ಹೊಡೆದು ಬಡಿದು ನೆಲಕ್ಕೆ ಕೆಡಹಿದನು. ಆಗ ಪ್ರಮಥ ಗಣಗಳ ಮುಖಂಡ ಮಹಾಬಲಿ ವೀರಭದ್ರನು ಅವನ ಕೃತ್ಯವನ್ನು ನೋಡಿ ಅವನನ್ನು ವಧಿಸಲು ಅತ್ಯಂತ ಕುಪಿತನಾದನು. ಅವನು ಭಗವಾನ್ ಶಿವನ ಚರಣ ಕಮಲಗಳನ್ನು ಧ್ಯಾನಿಸಿ ಶ್ರೇಷ್ಠವಾದ ತ್ರಿಶೂಲವೊಂದನ್ನು ಕೈಗೆತ್ತಿಕೊಂಡನು. ಅದರ ತೇಜದಿಂದ ಎಲ್ಲ ದಿಕ್ಕುಗಳು ಮತ್ತು ಆಕಾಶವು ಪ್ರಕಾಶಿತವಾಯಿತು. ಇದೇ ಸಂದರ್ಭದಲ್ಲಿ ಅಚ್ಚರಿ ಮೂಡಿಸುವ ಕಾರ್ತಿಕ ಸ್ವಾಮಿಯು ಕೂಡಲೇ ವೀರಬಾಹುವಿನ ಮೂಲಕ ಹೇಳಿಸಿ ಆ ಯುದ್ಧವನ್ನು ತಡೆದನು. ಆಗ ಸ್ವಾಮಿಯ ಅಪ್ಪಣೆಯಂತೆ ವೀರಭದ್ರನು ಆ ಯುದ್ಧದಿಂದ ಹಿಂದೆ ಸರಿದನು. ಇದನ್ನು ನೋಡಿ ಅಸುರ ಮಹಾವೀರ ತಾರಕನು ಕುಪಿತನಾದನು. ಅವನು ಯುದ್ಧ ಕುಶಲ ಹಾಗೂ ನಾನಾ ರೀತಿಯ ಅಸ್ತ್ರಗಳನ್ನು ಬಲ್ಲವನಾಗಿದ್ದನು. ಆದ್ದರಿಂದ ದೇವತೆಗಳನ್ನು ಹೀಯಾಳಿಸುತ್ತಾ ಯುದ್ಧಕ್ಕಾಗಿ ಆಹ್ವಾನಿಸುತ್ತಾ ಅವರ ಮೇಲೆ ಬಾಣಗಳ ಮಳೆಗೆರೆದನು. ಎಲ್ಲ ದೇವತೆಗಳು ಸೇರಿದರೂ ತಾರಕನನ್ನು ಎದುರಿಸಲಾರದಷ್ಟು ಮಹಾನ್ ಪರಾಕ್ರಮವನ್ನು ತೋರಿದನು. ಭಯಗೊಂಡಿರುವ ದೇವತೆಗಳನ್ನು ಹೀಗೆ ಬಡಿಯುತ್ತಿರುವುದನ್ನು ನೋಡಿ ಭಗವಾನ್ ಅಚ್ಯುತನಿಗೆ ಅತ್ಯಂತ ಕ್ರೋಧಗೊಂಡು ಯುದ್ಧಕ್ಕಾಗಿ ಸಿದ್ಧನಾದನು. ಭಗವಾನ್ ಶ್ರೀಹರಿಯು ತನ್ನ ಆಯುಧಗಳಾದ ಸುದರ್ಶನ ಚಕ್ರ ಮತ್ತು ಶಾರ್ಗ ಧನಸ್ಸನ್ನು ಎತ್ತಿಕೊಂಡು ರಣರಂಗದಲ್ಲಿ ಮಹಾದೈತ್ಯ ತಾರಕನ ಮೇಲೆ ಆಕ್ರಮಣ ಮಾಡಿದನು. ಮುನಿಯೇ, ಅನಂತರ ಎಲ್ಲರೂ ನೋಡುತ್ತಿರುವಂತೆ ಶ್ರೀಹರಿ ಮತ್ತು ತಾರಕಾಸುರರಲ್ಲಿ ಅತ್ಯಂತ ಭಯಂಕರ ರೋಮಾಂಚಕಾರಿ ಯುದ್ಧ ನಡೆಯಿತು.
ಅಷ್ಟರಲ್ಲಿ ಅಚ್ಯುತನು ಕ್ರೋಧಗೊಂಡು ಮಹಾನ್ ಸಿಂಹನಾದ ಮಾಡಿ ಧಗಧಗಿಸುವ ಜ್ವಾಲೆಗಳಿಂದ ಪ್ರಕಾಶಿಸುತ್ತಿರುವ ತನ್ನ ಚಕ್ರವನ್ನು ಎತ್ತಿಕೊಂಡನು. ಶ್ರೀಹರಿಯು ಅದೇ ಚಕ್ರದಿಂದ ದೈತ್ಯರಾಜ ತಾರಕನ ಮೇಲೆ ಪ್ರಹಾರ ಮಾಡಿದನು. ಅವನ ಏಟಿನಿಂದ ಅತ್ಯಂತ ವ್ಯಥಿತನಾದ ಆ ತಾರಕಾಸುರನು ನೆಲಕ್ಕುರುಳಿದನು. ಆದರೆ ಆ ಅಸುರ ನಾಯಕನು ಅತ್ಯಂತ ಬಲಿಷ್ಠನಾಗಿದ್ದನು. ಆದ್ದರಿಂದ ಕೂಡಲೇ ಎದ್ದು ಆ ದೈತ್ಯರಾಜನು ತನ್ನ ಶಕ್ತಿಯಿಂದ ಚಕ್ರವನ್ನು ನುಚ್ಚು ನೂರಾಗಿಸಿದನು. ಮುನಿಯೇ, ಭಗವಾನ್ ವಿಷ್ಣು ಮತ್ತು ತಾರಕಾಸುರ ಇಬ್ಬರೂ ಬಲಿಷ್ಠರಾಗಿದ್ದರು. ಇಬ್ಬರಲ್ಲಿಯೂ ಅಗಾಧ ಬಲವಿತ್ತು. ಆದ್ದರಿಂದ ಅವರು ಪರಸ್ಪರ ಕಾದಾಡತೊಡಗಿದರು. ಇಲ್ಲಿಗೆ ಅಧ್ಯಾಯ 1-8 ಸಂಪೂರ್ಣವಾಯಿತು.